ಇನ್ನು ಬಿಬಿಎಂಪಿಯಲ್ಲಿ ನಿಲ್ತಾ ಇಲ್ಲ ನಕಲಿ ಬಿಲ್ ಕಳ್ಳಾಟ. ಸಚಿವ ಜಮೀರ್ ಕ್ಷೇತ್ರದಲ್ಲಿ ಗೋಲ್ಮಾಲ್ ಆರೋಪ ಕೇಳಿ ಬರ್ತಾ ಇದೆ. ಕಾಮಗಾರಿ ಮಾಡದೆ ನಕಲಿ ಬಿಲ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಚಿವ ಜಮೀರ್ ಕ್ಷೇತ್ರದಲ್ಲಿ ನಕಲಿ ಬಿಲ್ ದಂಧೆ. ಬಿಬಿಎಂಪಿ ಅಧಿಕಾರಿಗಳಿಂದ ಬಿಲ್ ಗೋಲ್ಮಾಲ್ ನಡೀತಾ ಇದೆ. ಹಾಗಾದ್ರೆ ಗಂಭೀರವಾಗಿರುವಂತಹ ಆರೋಪ ಕೇಳಿ ಬಂದಿದೆ. ಕೆಲಸ ಮಾಡದೆ ಬಿಲ್ ಅನ್ನು ಪಾಸ್ ಮಾಡಿಕೊಂಡ್ರ ಹಾಗಾದ್ರೆ ನಕಲಿ ಬಿಲ್ ವಿರುದ್ಧ ತನಿಖೆಗೆ ಆಗ್ರಹಿಸಿ ದೂರನ್ನು ಕೊಡಲಾಗಿದೆ. ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ ಎನ್ಆರ್ ರಮೇಶ್. ನಕಲಿ ಬಿಲ್ ಆರೋಪವನ್ನು ಹೊತ್ತಂತಹ ರಸ್ತೆಗಳು ಕಳಪೆ ಗುಣಮಟ್ಟದ್ದು. ಚಾಮರಾಜಪೇಟೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸಿದೆ. ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಎನ್ಆರ್ ರಮೇಶ್ ಕಳಪೆ ರಸ್ತೆಗಳನ್ನ ಮಾಡಿ ಕಳಪೆ ಕೆಲಸಗಳನ್ನು ಮಾಡಿ ಬಿಲ್ ಪಾಸ್ ಮಾಡಿಸ್ಕೊಂಡ್ರ ಹಾಗಾದ್ರೆ ಈ ಬಗ್ಗೆ ಗಂಭೀರವಾಗಿರುವಂತಹ ಆರೋಪ ಕೇಳಿ ಬಂದಿದೆ. ಬಿಬಿಎಂಪಿ ಅಧಿಕಾರಿಗಳು ಬಿಲ್ ಗೋಲ್ಮಾಲ್ ಮಾಡಿದ್ರ ಹಾಗಾದ್ರೆ ನಕಲಿ ಬಿಲ್ ವಿರುದ್ಧ ತನಿಖೆಗೆ ಆಗ್ರಹಿಸಿ ದೂರನ್ನ ಕೊಡಲಾಗಿದೆ. ನಕಲಿ ಬಿಲ್ನ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಕಾಮಗಾರಿ ಆಗಿದೆ ಅಂತ ಹೇಳಿ ನಕಲಿ ಬಿಲ್ ಅನ್ನು ಮಾಡಿರುವಂತಹ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ನೀವು ನೋಡ್ತಾ ಇದ್ದೀರಿ. ಬಿಬಿಎಂಪಿಯಲ್ಲಿ ಕಳಪೆ ಕಾಮಗಾರಿಗಳ ವಿಚಾರ ಬಹಳ ಸದ್ದು ಮಾಡ್ತಿತ್ತು. ಇತ್ತೀಚೆಗೆ ನಕಲಿ ಬಿಲ್ಗಳ ಹಗರಣ ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಇಂಥದ್ದೇ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಅದು ಕೂಡ ಲೋಕಾಯುಕ್ತದಲ್ಲಿ ಈ ವಿಚಾರವಾಗಿ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು. ಸದ್ಯ ನಾವು ಚಾಮರಾಜಪೇಟೆಯಲ್ಲಿರುವಂತಹ ಕಸ್ತೂರಿಬಾ ನಗರದಲ್ಲಿ ಇದ್ದೀವಿ. ಸೊ ಈ ಒಂದು ಜಾಗದಲ್ಲಿ 2 ವರ್ಷಗಳ ಹಿಂದೆ ಕಾಮಗಾರಿಯನ್ನು ನಡೆಸಲಾಗಿರ್ತಕ್ಕಂಥದ್ದು. ಹಾಗೆಯೇ ಕಾಮಗಾರಿಯನ್ನು ಪದೇ ಪದೇ ಅಂದರೆ 2020, 22 ಹಾಗೆ 20, 23 ಎರಡೂ ಬಾರಿಯೂ ಕೂಡ ಈ ಒಂದು ರಸ್ತೆಗೆ ಕಾಮಗಾರಿಯನ್ನು ನಡೆಸಿರೋದಾಗಿ ಬಿಲ್ಲನ್ನು ಪಾವತಿ ಮಾಡಿಕೊಳ್ಳಲಾಗಿದೆ. ಒಂದೇ ರೀತಿಯಾದಂಥ ಕಾಮಗಾರಿಗೆ 2 ಬಾರಿ ಬಿಲ್ ಪಾವತಿಯಾಗಿದೆ ಅನ್ನುವಂತಹ ಒಂದಷ್ಟು ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಇದರ ರಿಯಾಲಿಟಿ ಚೆಕ್ ನಡೆಸೋಕ್ಕೋಸ್ಕರ ಸುವರ್ಣ ನ್ಯೂಸ್ ಈ ಸ್ಥಳಕ್ಕೆ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ನೀವು ನೋಡಬಹುದು ಅಶ್ವತ್ಥ ಗಾರ್ಡನ್ನಲ್ಲಿರುವಂತಹ 1, 2, 3, 4 ಹಾಗೂ 5ನೇ ಮುಖ್ಯ ರಸ್ತೆಯಲ್ಲಿ 5ನೇ ರಸ್ತೆಗಳಲ್ಲಿ ನಾವು ಕಾಮಗಾರಿಯನ್ನು ನಡೆಸಿದ್ದೀವಿ. ಯಾವ ರೀತಿಯಾದಂಥ ಕಾಮಗಾರಿ ಅಂತಂದರೆ ಕಾಂಕ್ರೀಟ್ ರೋಡನ್ನು ಹಾಕಲಾಗಿದೆ, ಹಾಗೆ ಡ್ರೈನೇಜ್ ವರ್ಕನ್ನು ನಡೆಸಿದ್ದೀವಿ ಅನ್ನುವಂತಹ ಒಂದಷ್ಟು ಮಾಹಿತಿಯನ್ನು ನೀಡಿ ಬಿಲ್ಲನ್ನು ಪಾವತಿ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಬಿಲ್ ಈಗಾಗಲೇ ಇಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ ಹೇಮಂತ್ ಅನ್ನೋರಿಗೆ ಈಗಾಗಲೇ ಬಿಲ್ ಪಾವತಿಯಾಗಿದೆ ಕೂಡ. ಸೊ ಇಲ್ಲಿ ಬಂದು ನಾವು ನೋಡಿದಾಗ ಯಾವುದೇ ರೀತಿಯಾದಂಥ ಕಾಮಗಾರಿ ನಡೆಸಿರುವಂಥ ಸೂಚನೆಗಳು ಕಂಡು ಬರೋದಿಲ್ಲ. ಇದು ಕಾಂಕ್ರೀಟ್ ರಸ್ತೆಯೇ ಆಗಿದೆ, ಆದರೂ ಕೂಡ ಸಂಪೂರ್ಣವಾಗಿ ಕಾಂಕ್ರೀಟ್ ರಸ್ತೆ ಕಿತ್ತು ಬಂದಿರತಕ್ಕಂಥದ್ದನ್ನ ನೀವು ನೋಡ್ತಿದ್ದೀರಾ. ಇತ್ತೀಚೆಗೆ ನಡೆದಂಥ ಒಂದು ಕಾಮಗಾರಿ ಇದು ಅಂತ ಅನಿಸೋದೇ ಇಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ. ಇನ್ನು ಫುಟ್ಪಾತ್ ಅಂತೂ ಇಲ್ಲಿ ಇಲ್ಲವೇ ಇಲ್ಲ. ಕೇವಲ 1 ಅಡಿಗಳಷ್ಟು ಫುಟ್ಪಾತ್ ಕೂಡ ನಾವಿಲ್ಲಿ ನೋಡೋದಿಲ್ಲ. ಇನ್ನು ಡ್ರೈನೇಜ್ ವರ್ಕ್ನ ಮಾಡಿದ್ದೀವಿ ಅನ್ನುವಂತಹ ಹೆಸರಿನಲ್ಲಿ ಬಿಲ್ ಕೂಡ ಪಾವತಿಯಾಗಿದೆ. ಸುಮಾರು 80 ಲಕ್ಷ ರೂಪಾಯಿ ಬಿಲ್ ಪಾವತಿಯಾಗಿರ್ತಕ್ಕಂಥದ್ದು. ಆದರೆ ಆ ರೀತಿಯಾಗಿ ಯಾವುದೇ ವರ್ಕ್ನ ನಡೆಸಿರುವಂತಹ ಒಂದಷ್ಟು ನಿದರ್ಶನಗಳು ಕೂಡ ಇಲ್ಲಿ ಕಾಣೋದಿಲ್ಲ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರ್ತಕ್ಕಂಥದ್ದು. ಇನ್ನು 1, 2 ಹಾಗೆ 3, 4, 5 ರಸ್ತೆಗಳಲ್ಲಿ ಕೂಡ ಕಾಮಗಾರಿ ನಡೆಸಿದೆ ಅಂತ ಬಿಲ್ ಆಗಿದೆ. 5 ರಸ್ತೆಗಳಿಗೂ ಕೂಡ ಕಾಂಕ್ರೀಟ್ ಕಾಮಗಾರಿಯನ್ನು ನಡೆಸಲಾಗಿದೆ ಅಂತ. ಆದರೆ ಈ 5 ರಸ್ತೆಗಳನ್ನು ನಾವು ನೋಡಿದಾಗ ಎಲ್ಲ ರಸ್ತೆಗಳಲ್ಲೂ ಕೂಡ ಕೇವಲ ಡಾಂಬರೀಕರಣವನ್ನು ಮಾಡಲಾಗಿದೆ. ಇದೊಂದು ರಸ್ತೆಯಲ್ಲಿ ಮಾತ್ರ ಕಾಂಕ್ರೀಟ್ ಕಾಮಗಾರಿ ನಡೆದಿದೆ. ಅದು ಕೂಡ ಇತ್ತೀಚೆಗೆ ನಡೆದಂಥ ಕಾಮಗಾರಿ ರೀತಿ ಕಾಣಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಜೊತೆಗೆ ಸಂಪೂರ್ಣವಾಗಿ ಕಾಂಕ್ರೀಟ್ ಎಲ್ಲ ಕಿತ್ತು ಹೋಗಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ನಕಲಿ ಬಿಲ್ನ ಒಂದು ಕಾಮಗಾರಿಯನ್ನು ನಡೆದಿದೆಯಾ ಅಂದರೆ ಕಾಮಗಾರಿ ನಡೆದನ್ನೇ ನಕಲಿ ಬಿಲ್ಲನ್ನು ಇಲ್ಲಿ ಪಡೆಯಲಾಗಿದೆ ಅನ್ನುವಂತಹ ಒಂದು ಆರೋಪ ಏನು ಕೇಳಿಬಂದಿದೆ. ಅದಕ್ಕೆ ಪುಷ್ಟೀಕರಣ ನೀಡುವಂತಹ ಒಂದು ಪರಿಸ್ಥಿತಿ ಇಲ್ಲಿರ್ತಕ್ಕಂಥದ್ದು. ಸದ್ಯ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಈ ದೂರಿನ ಅನ್ವಯ ತನಿಖೆಯನ್ನು ನಡೆಸಲಾಗುತ್ತೆ. ಅದಾದ ನಂತರ ಯಾವ ರೀತಿಯಾದಂಥ ಕಠಿಣ ಕ್ರಮವನ್ನು ಗುತ್ತಿಗೆದಾರರು ಹಾಗೆ ಇಲ್ಲಿರುವಂತಹ ಬಿಬಿಎಂಪಿ ಅಧಿಕಾರಿಗಳ ಬಗ್ಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.